ಇವತ್ತು ತಿಂಡಿ ತಿನ್ಕೊಂಡು ನಾವೆಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಮೊನ್ನೆ ಎಲ್ಲ ಜಾತ್ರೆ ಇತ್ತು ಅಂದರೂ ಏನೋ ಗೊತ್ತಿಲ್ಲ, ಹೋಗ್ಬೇಕಂತ ಅನ್ನಿಸ್ತು, ಅದಕ್ಕೆ ಹೋದ್ವಿ. ಸ್ಟಡಿ ಹಾಲಿಡೇ ಅಂತ ರಜಾ ಕೊಟ್ಟರೆ ನಾನಿಲ್ಲಿ ಟೆಂಪಲ್ ರೌಂಡ್ ಅಂತ ರೌಂಡ್ ಹೊಡಿತಾ ಇದ್ದೀನಿ. ಯಾವುದೇ ಚಿಕ್ಕ ಮಕ್ಳಿಗಾದ್ರೂ ಎಕ್ಸಾಮ್ ಅಂತ ಭಯ ಇರುತ್ತೆ, ಆದರೆ ನನಗಿಲ್ಲ. ಬಂದರೆ ಇಲ್ಲಿಯೇ ಅಂಕಲ್ಲು ನಾನು ವ್ಲಾಗಲ್ಲೇ ಹಾಕಿಲ್ಲ ಅಂತ ಫೋಸ್ ಕೊಡ್ತಿದ್ರು. ಅದಕ್ಕೆ ಅವ್ರದ್ದೊಂಚೂರು ವೀಡಿಯೋ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಆಯ್ತು ಅಂತ ಒಳಗೋದೆ. ಮನೆಗೆ ಬಂದು ಟೈಮ್ ವೇಸ್ಟ್ ಮಾಡಬಾರ್ದಂತ ಕೂತ್ಕೊಂಡ್ರೆ ಬಜ್ಜಿ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ನನ್ನ ತಮ್ಮನ್ನ ಅಂಗಡಿ ಕಳಿಸ್ಬಿಟ್ಟು ಕಿಟಕಿಯಿಂದ ತರಿಸ್ಕೊಂಡು ತಿಂದೆ. ನಮ್ಮ ಅತ್ತೆ ಏನೋ ಸ್ಮೆಲ್ ಬರ್ತಾಯ್ತಲ್ಲ ಅಂತ ಬಂದು ನೋಡಿ ಸಿಗಾಕೊಂಡ್ವಿ. ನಾವು ಇಲ್ಲಿ ಸೆಂದಿಲ್ಲಿ ಇಟ್ಟಿದ್ವಿ, ಅವ್ರು ಏನೋ ಅದು ಪೇಪರಲ್ಲಿರೋದು ತೆಗಿ ಅಂತ ಹೇಳ್ಬಿಟ್ಟು ತೆಗ್ಸಿದ್ರು. ಆವಾಗ ನೋಡಿದ್ರೆ ಬಜ್ಜಿ ಇತ್ತು. ಅದಕ್ಕೆ ನಾವತ್ತೆ ನೀವು ಹಿಂಗೆ ಅಲ್ವಾ ಏನಾದರೂ ಮಾಡೋದು ಅಂತ ಬೈದರು. ಬೈಸ್ಕೊಂಡಿದ್ದೇನು ವೇಸ್ಟ್ ಆಗಲಿಲ್ಲ, ಯಾಕಂದರೆ ಬಜ್ಜಿ ತಿಂದ್ವಲ್ಲ, ಸಮಾಧಾನ ಆಯಿತು. ಬಜ್ಜಿ ಎಲ್ಲ ತಿಂದು ನಮ್ಮ ಅತ್ತೆ ಹೊರಗಡೆ ಹೋದ್ಮೇಲೆ ಓದೋಕೆ ಕೂತ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.